ಕಲಿಯುಗದಲ್ಲಿ ಶ್ರೀನಿವಾಸ ದೇವರನ್ನು, ತಿರುಪತಿಯ ಶ್ರೀನಿವಾಸ ದೇವರನ್ನು ಪ್ರತ್ಯಕ್ಷ ದೈವ ಅಂಥೇಳಿ ಲಕ್ಷಾಂತರ ಜನ ದಿನನಿತ್ಯ ಅಲ್ಲಿ ಹೋಗಿ ದರ್ಶನವನ್ನು ಮಾಡುವಂಥದ್ದು. ಸಾಕ್ಷಾತ್ ಶ್ರೀಮನ್ನಾರಾಯಣ ವೈಕುಂಠದಿಂದ ಬಂದು ಈ ಭೂಲೋಕದಲ್ಲಿ ನೆಲೆಸಿದ್ದಾನೆ ಅನ್ನತಕ್ಕಂತಹ ಕೋಟ್ಯಂತರ ಜನರ ಭಾವನೆ ಇರುವಂಥದ್ದು. ತಿರುಪತಿ ತಿಮ್ಮಪ್ಪನ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ, ನಮ್ಮ ದೋಷಗಳೆಲ್ಲವೂ ದೂರ ಆಗ್ತವೆ ಅಂಥೇಳಿ ಕಣ್ಣಿಗೆ ಒತ್ತಿಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡುವಂತಹ ಒಂದು ಭಾವನೆ ಅನೇಕ ತಲತಲಾಂತರಗಳಿಂದ ಕೂಡ ನಡೆದುಕೊಂಡು ಬಂದಂಥದ್ದು. ಆದರೆ ಈಗ ಎಲ್ಲ ತಿಮ್ಮಪ್ಪನ ಭಕ್ತರಿಗೆ, ಶ್ರೀನಿವಾಸ ದೇವರ ಭಕ್ತರಿಗೆ ದೊಡ್ಡ ಆಘಾತ ಎದುರಾಗಿರುವಂಥದ್ದು. ಶೇಷಗಿರಿಯ ವಾಸ ದೋಷರಹಿತನೇ ಅಂಥೇಳಿ ಶ್ರೀನಿವಾಸ ದೇವರನ್ನು ಕರೀತಾರೆ. ಶ್ರೀನಿವಾಸ ದೇವರು ದೋಷರಹಿತವಾಗಿರ್ತಕ್ಕಂಥನು ಅಂಥೇಳಿ ದಾಸರು ವರ್ಣನೆಯನ್ನು ಮಾಡ್ತಾರೆ. ಆದರೆ ಇವತ್ತು ಆ ಶ್ರೀನಿವಾಸ ದೇವರ ಪ್ರಸಾದದಲ್ಲೇ ದೊಡ್ಡ ದೋಷ ಕಂಡು ಬಂದಿರುವಂಥದ್ದು. ಆ ಒಂದು ದೇವರ ಲಡ್ಡು ಪ್ರಸಾದಕ್ಕೆ, ಅದು ಶ್ರೀನಿವಾಸ ದೇವರು ಎಷ್ಟು ಪ್ರಸಿದ್ಧನೋ ಅಷ್ಟೇ ಪ್ರಸಿದ್ಧವಾದಂಥದ್ದು ಶ್ರೀನಿವಾಸ ದೇವರ ಲಾಡು. ಆ ಲಾಡುವಿಗೆ ಪ್ರಾಣಿಗಳ ಕೊಬ್ಬಿನ ಒಂದು ಅಂಶವನ್ನು ಅದರಲ್ಲಿ ಸೇರಿಸಿ ಮಾಡ್ತಾಯಿದ್ರು ಅನ್ನುವಂಥದ್ದು ಬೇರೆ ಯಾರಾದರೂ ಹೇಳ್ತಿದ್ರೆ ಜನ ನಂಬ್ತಿದ್ರಲ್ಲೋ ಗೊತ್ತಿಲ್ಲ. ಆದರೆ ಖುದ್ದು TTDಯ ಅಧ್ಯಕ್ಷರೇ ಇವತ್ತು ಅದನ್ನು ಘೋಷಣೆ ಮಾಡಿರುವಂಥದ್ದು ಎಲ್ಲ ಭಕ್ತರಿಗೆ ದೊಡ್ಡ ಮನಸ್ಸಿಗೆ ಆಘಾತ ಆಗಿದೆ, ನೋವಾಗಿದೆ. ಒಂದು ಆ ಪ್ರಸಾದವನ್ನು ಸ್ವೀಕಾರ ಮಾಡಿದವರು ಎಲ್ಲರೂ ಸಹಿತ ಅನೇಕ ವರ್ಷಗಳಿಂದ ಆ ಸ್ವೀಕಾರ ಮಾಡಿದಂಥವ್ರು ಎಲ್ಲರೂ ಸಹಿತ ದೊಡ್ಡ ನೋವಿನಲ್ಲಿದ್ದಾರೆ, ದಿಕ್ಕು ತೋಚದ ಹಾಗೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇದಕ್ಕೆ ಏನು ಪರಿಹಾರ ಏನು? ಇದೀಗ ನಾವು ಇಲ್ಲಿ ಶ್ರೀನಿವಾಸ ದೇವರ ಸನ್ನಿಧಿಯಲ್ಲೇ ಇದ್ದೇವೆ. ಇದು ಪೂರ್ಣಪ್ರಜ್ಞಾ ಲೇಔಟ್ನಲ್ಲಿರ್ತಕ್ಕಂತಹ ರಾಯರ ಮಠದಲ್ಲಿರ್ತಕ್ಕಂತಹ ಶ್ರೀನಿವಾಸ ದೇವರು, ಜೊತೆಗೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಸಹಿತ ಇಲ್ಲಿ ಇದ್ದಾರೆ. ಮಂಚಾಲೆ ರಾಘಪ್ಪ, ತಿರುಪತಿ ತಿಮ್ಮಪ್ಪ ಅನ್ನುವಂಥದ್ದು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ವೃತ್ತಿ. ನಮಗೆ ಏನಾದರೂ ಮಾಡಬೇಕು ಅನ್ನುವಂಥದ್ದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಬಂದಾಗ, ಸಂಕಷ್ಟ ಬಂದಾಗ, ದಾರಿಯೇ ತೋರದಾದಾಗ ನಾವು ಹೋಗುವಂಥದ್ದು ಗುರುಗಳ ಮೊರೆಯನ್ನು ನಾವೆಲ್ಲರೂ ಕೂಡ ಹೋಗ್ತೇವೆ. ಇಲ್ಲಿ ಶ್ರೀನಿವಾಸ ದೇವರ ಸನ್ನಿಧಿ, ಗುರು ರಾಘವೇಂದ್ರರ ಸನ್ನಿಧಿಯಲ್ಲಿ ನಮ್ಮ ವಿದ್ಯಾಸಿಂಧು ಮಾಧವ ತೀರ್ಥ ಸ್ವಾಮಿಗಳು ಇಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲ ಭಕ್ತರ ನೋವನ್ನು, ಅವರ ಶಿಷ್ಯರ ನೋವನ್ನು, ಸಂಕಟವನ್ನು ಗುರುಗಳ ಎದುರುಗಡೆಗೆ ನಾವು ನಿವೇದನೆ ಮಾಡಿಕೊಂಡು ಇದಕ್ಕೊಂದು ಪರಿಹಾರವನ್ನು ಕೇಳಬೇಕಾಗಿದೆ. ಯಾಕಂದರೆ ತುಳಸಿದಾಸರು ಹೇಳ್ತಾರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಕಾಯ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋದಿ ಕಾಯ ಅಂತ ಹೇಳ್ತಾರೆ. ಅಂದರೆ ಗುರು ಗೋವಿಂದನನ್ನು ಮತ್ತು ಗುರುವನ್ನು ಒಟ್ಟಿಗೆ ನಿಲ್ಲಿಸಿದ್ರೆ ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡ್ತೇನೆ. ಯಾಕಂದರೆ ಗೋವಿಂದ ಯಾರು ಅಂತ ನನಗೆ ತಿಳಿಸ್ಕೊಟ್ಟವನೇ ಗುರು ಅಂತೇಳಿ ತುಳಸಿದಾಸರು ಹೇಳ್ತಾರೆ. ಹಾಗಾಗಿ ಗುರುಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೇಳೋಣ. ವಿದ್ಯಾಸಿಂಧು ಮಾಧವ ತೀರ್ಥರು ನಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರಿಹಾರ ಅನ್ನೋದನ್ನು ಅವರಲ್ಲೇ ಕೇಳೋಣ. ನಮಸ್ಕಾರ ಗುರುಗಳೇ. ಈಗ ನಾನೀಗ ಇಷ್ಟೊತ್ತು ಹೇಳಿದೆ, ಮನಸ್ಸು, ಭಕ್ತರ ಮನಸ್ಸಿಗೆ ಯಾವ ರೀತಿ ಆಘಾತ ಆಗಿದೆ ಅಂದರೆ ಅದನ್ನು ಹೇಗೆ ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಕ್ಷೇತ್ರ ತಿರುಪತಿ ಶ್ರೀನಿವಾಸನ ಕ್ಷೇತ್ರ, ಸರ್ವಶ್ರೇಷ್ಠವಾಗಿರುವಂತಹ ಪ್ರಸಾದ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ಅಂಥೇಳಿ ಕಣ್ಣಿಗೆ ಒತ್ಕೊಂಡು ಆ ಒಂದು ಭಾವನೆಗೆ ದೊಡ್ಡ ಆಘಾತ ಬಂದಿದೆ. ಕೋಟ್ಯಂತರ ಜನ ಇವತ್ತು ನೋವಿನಲ್ಲಿದ್ದಾರೆ. ಏನು ಹೇಳ್ತೀರಾ ಈ ವಿಚಾರಕ್ಕೆ ಸಂಬಂಧ? ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಅಂಥೇಳಿ ಪುರಾಣ ಇತಿಹಾಸಗಳು ಹೇಳುತ್ತೆ. ಸದ್ವೀಪ ವಾರಿನಿಧಿ ಸಪ್ತಕಭೂತ ಧಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮಖಂಡೇ. ಮಧ್ವವಿಜಯದಲ್ಲಿ ಹೇಳಿದಂತೆ ಇಡೀ ಬ್ರಹ್ಮಾಂಡದಲ್ಲಿ, ತತ್ರಾಪಿ ಭೂಲೋಕದಲ್ಲಿ ಅತ್ಯಂತ ಪವಿತ್ರತಮವಾದ ದೇಶ ಭಾರತ ದೇಶ, ಕರ್ಮಭೂಮಿ ಅಂತ ಕರೀತಾರೆ. ಇಂಥ ಸರ್ವಶ್ರೇಷ್ಠವಾದ ಈ ಭೂಮಿಯಲ್ಲಿ ಭಗವಂತನು 8 ಕ್ಷೇತ್ರಗಳಲ್ಲಿ ಸ್ವಯಂ ವ್ಯಕ್ತನಾಗಿ ನಿಂತಿದ್ದಾನೆ ಭಗವಂತ. ಆ 8 ಮಹಾ ಸ್ವಯಂ ಕ್ಷೇತ್ರಗಳಲ್ಲಿ ವೆಂಕಟಾದ್ರಿ ಪರ್ವತ, ಅಲ್ಲಿ ಸನ್ನಿಹಿತನಾದ ಶ್ರೀನಿವಾಸ ದೇವರು ವಿಶೇಷ.
ಲಕ್ಷ್ಮೀಪತಿಯಾದ ನಾರಾಯಣನೇ ಶ್ರೀನಿವಾಸನಾಗಿ ಇಲ್ಲಿ ತ್ಯಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಅಂತ ಪುರಾಣಗಳು ಹೇಳುವಂತೆ ಲಕ್ಷ್ಮೀ ಸಮೇತನಾದಂತಹ ಪರಮಾತ್ಮನು ವೆಂಕಟಾದ್ರಿ ಪರ್ವತಕ್ಕೆ ಬಂದು ಸನ್ನಿಹಿತನಾಗಿ ಇಲ್ಲಿ ಕೂತ ಮೇಲೆ ಸ್ವಾರಸ್ಯ ಯುಗ ಯುಗಾಂತರಗಳಿಂದಲೂ ಕೂಡ ಜಗತ್ಪತಿಯಾದ ಪರಮಾತ್ಮ ಶ್ರೀನಿವಾಸಾಂತ ಪ್ರಸಿದ್ಧನಾಗಿ ವೆಂಕಟೇಶಾಂತ ಪ್ರಸಿದ್ಧನಾಗಿ ಇರುವಂಥ ಆ ಕ್ಷೇತ್ರದಲ್ಲಿ ಭಗವಂತನ ದರ್ಶನವನ್ನು ಮಾಡಿದ ಮೇಲೆ ತತ್ಪ್ರಸಾದವನ್ನು ಸ್ವೀಕಾರ ಮಾಡೋದು ಸಕಲ ಸದ್ಭಕ್ತರ ಒಂದು ವಾಡಿಕೆ. ತಿರುಪತಿ ಅಂದರೆ ಲಡ್ಡು ಅಂತಲೇ ಎಲ್ಲರ ತಲೆಯಲ್ಲಿ ಬರುತ್ತೆ. ತಲತಲಾಂತರದಿಂದಲೂ ಸಾವಿರಾರು ವರ್ಷಗಳಿಂದಲೂ ಕೂಡ ಅತ್ಯಂತ ಪವಿತ್ರತಮವಾದ ಸುಕ್ಷೇತ್ರವಾದ ತಿರುಪತಿ ಕ್ಷೇತ್ರದಲ್ಲಿ ಇವತ್ತು ಲಡ್ಡು ಪ್ರಸಾದದ ಬಗ್ಗೆ ಕೆಲವು ಮಾತುಗಳನ್ನು ಕೇಳಿ ನಮಗೆ ತುಂಬ ವಿಷಾದವಾಗಿದೆ. ಅನೂಚಾನವಾಗಿ ಹಿಂದಿನಿಂದ ಸಾವಿರಾರು ವರ್ಷಗಳಿಂದಲೂ ಕೂಡ ಶ್ರೀನಿವಾಸ ದೇವರ ಪರಮಾನುಗ್ರಹ ನಮಗೆ ಉಂಟಾಯಿತು ಅಂತ ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಲಡ್ಡು ತಿಂದ ಮೇಲೆ. ಅಂತೂ ಶ್ರೀನಿವಾಸ ದೇವರ ಅನುಗ್ರಹ ನಮಗೆ ಪಡೆದ್ವಿ ಅಂತ ಅಂದಮೇಲೆ ಆ ಲಡ್ಡುವಿನಲ್ಲೇ ಇಷ್ಟು ಕೆಲವು ಅವ್ಯವಸ್ಥೆಗಳಾಗಿದೆ ಅಂತ ನಮ್ಮ ಗಮನಕ್ಕೆ ಬಂದು ತುಂಬ ಬೇಜಾರಾಗಿದೆ. ಸನಾತನ ಧರ್ಮದಲ್ಲಿ ಹಿಂದೂ ರಾಷ್ಟ್ರವಾದಂಥ ಭಾರತ ದೇಶದಲ್ಲಿ ವಿಶಿಷ್ಟನಾಗಿ ಸನ್ನಿಹಿತನಾದಂತಹ ಶ್ರೀನಿವಾಸನ ದಿವ್ಯ ಸನ್ನಿಧಾನದಲ್ಲಿ ಹೀಗಾಗ್ಬಿಟ್ರೆ ಇನ್ನು ಚಿಕ್ಕ ಪುಟ್ಟ ಊರುಗಳಲ್ಲಿ ಗತಿ ಏನು? ಆದ ಕಾರಣ ಈ ವಿಚಾರದಲ್ಲಿ ದೇಶದ ಪ್ರಧಾನಿಗಳಾದಂಥ ಮೋದಿಜಿಯವರಿಗೂ ಆಗಲಿ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗಾಗಲಿ ಈ ವಿಷಯದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ. ಏನು ಅಂತಂದರೆ ಇದು ತಪ್ಪು ಆಗಬಾರ್ದಾಗಿತ್ತು, ಆಗಿಬಿಟ್ಟಿದೆ. ಈ ತಪ್ಪನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತಪ್ಪೇನಲ್ಲ. ಆದ್ದರಿಂದ ಇದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳಾಗಬಹುದು, ಆ ಸಂಬಂಧಪಟ್ಟವರಾಗಿರಬಹುದು, ನಮ್ಮ ದೇಶದ ಪ್ರಧಾನಿಗಳಾಗಬಹುದು, ಅವರು ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡಬೇಕು ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಂದು ಮತ್ತು ಇಷ್ಟು ದಿವಸ ತಿಂದುಬಿಟ್ಟಿದ್ದೀವಲ್ಲ, ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಪ್ರಾಯೋ ನಾಮ ತಪಪ್ರೋಕ್ತಂ ಚಿತ್ತಂ ನಿಶ್ಚಯ ಉಚ್ಯತೆ. ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಪ್ರಾಯ ಅಂದರೆ ಒಂದು ತಪಸ್ಸು, ಜ್ಞಾನ. ಚಿತ್ತ ಅಂದರೆ ನಿಶ್ಚಯ, ನಿಶ್ಚಯವಾದ ಜ್ಞಾನ. ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ನಿಶ್ಚಯವಾದ ಜ್ಞಾನ ಏನು? ನಾವು ಯಾರೂ ಮನಸ್ಸಿನಲ್ಲಿ ಯಾವ ವಿಕಲತೆಗಳು ಇಲ್ಲದೆ ಶ್ರೀನಿವಾಸ ದೇವರನ್ನು ಭಕ್ತಿಯಿಂದ ದರ್ಶನವನ್ನು ಮಾಡಿ ಆ ಪರಮಾತ್ಮನ ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕಾರ ಮಾಡಿದ್ದರಿಂದ ಯಾವ ಸಕಲ ಸದ್ಭಕ್ತರಿಗೂ ದೋಷಗಳಂಕರು ಖಂಡಿತ ಉಂಟಾಗೋದಿಲ್ಲ. ಯಾಕೆಂದರೆ ಭಕ್ತಿಯಿಂದ ಪ್ರಸಾದ ಅಂತ ತಿಳ್ಕೊಂಡು ಅನ್ಯಮನಸ್ಕರಾಗದೆ ಇದರಲ್ಲಿ ಏನಾದ್ರು ಮಿಕ್ಸ್ ಇರ್ಬೋದಾ, ಮಿಕ್ಸ್ ಇದ್ದರೆ ಏನು ಗತಿ ಅಂತ ಯಾರೂ ಆಲೋಚನೆ ಮಾಡುವುದಿಲ್ಲ. ಎಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ತಿರುಪತಿ ಪ್ರಸಾದವನ್ನು ಕೈಯಲ್ಲಿ ಕೊಟ್ಟರೆ ಅದನ್ನು ಕಣ್ಣಿಗೆ ಹೊತ್ಕೊಂಡು ಬಾಯಲ್ಲಿ ಹಾಕೋತಾರೆ. ಅಂದಮೇಲೆ ಇಷ್ಟು ದಿವಸ ತಿಂದಿದ್ದಕ್ಕೂ ಕೂಡ ಮನಸಾ ಪಶ್ಚಾತ್ತಾಪವನ್ನು ಪಟ್ಟು ನಮಗೆ ಗೊತ್ತಿಲ್ಲದೆ ಆಗಿರುವ ಒಂದು ದೋಷಗಳಿಗೆ ಶ್ರೀನಿವಾಸನ ಪಾದಕ್ಕೆ ಎರಗಿಬಿಟ್ಟು, ಸ್ವಾಮಿ ನಿನ್ನ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ದೀವಿ, ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಆ ದೋಷವನ್ನು ನೀನೇ ಪರಿಹರಿಸಬೇಕು ಅಂಥೇಳಿ ಶ್ರೀನಿವಾಸನಲ್ಲಿ ಕಳಕಳೆಯಿಂದ ನಾವು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಒಂದು ಅದೇ ಪ್ರಾಯಶ್ಚಿತ್ತವೇ ದೊಡ್ಡ ಪಶ್ಚಾತ್ತಾಪವೇ ದೊಡ್ಡ ಪ್ರಾಯಶ್ಚಿತ್ತ. ಅದಕ್ಕೆ ಪಶ್ಚಾತ್ತಾಪ ಅಂದರೆ ಏನಂದರೆ, ಪಶ್ಚಾತ್ ಅಂದರೆ ನಮ್ಮ ಮರಣದ ನಂತರದಲ್ಲಿ, ತಾಪ ಅಂದರೆ ಹಿಂಸೆ. ನಮ್ಮ ಮರಣದ ನಂತರದಲ್ಲಿ ಹಿಂಸೆ ಕೊಡ್ತಕ್ಕವರು ಯಮಧರ್ಮರಾಜರು. ಆದ್ದರಿಂದ ಪಶ್ಚಾತ್ತಾಪ ಉಂಟಾಗೋದೇನಿದೆಯಲ್ಲ, ಅಂದರೆ ನಮ್ಮ ಮರಣಾನಂತರದಲ್ಲಿ ನಾವು ಮಾಡಿದ ಪಾಪಗಳಿಗೆ ಯಮದೇವರು ಶಿಕ್ಷೆಯನ್ನು ಕೊಡ್ತಾರೆ ಅನ್ನುವ ವಿಷಯದಲ್ಲಿ ನಮಗೆ ಗೊತ್ತಿಲ್ಲದೆ ನಡೆದಿದೆ ಪ್ರಭು. ಆದ್ದರಿಂದ ನಮಗೆ ಗೊತ್ತಿಲ್ಲದೇ ಗೊತ್ತಿದ್ದು ಎಷ್ಟೋ ತಪ್ಪುಗಳು ಮಾಡ್ತೀವಿ. ಅದರಲ್ಲಿ ಇದು ಒಂದು ತಪ್ಪು. ಇದು ನಮ್ಮ ಗಮನಕ್ಕೆ ಬರದೇ ಆದಂಥ ತಪ್ಪು. ಆದ ಕಾರಣ ಈ ಯಾವ ತಪ್ಪುಗಳಿಗೂ ಕೂಡ ಎಲ್ಲ ಶ್ರೀನಿವಾಸ ದೇವರ ಪಾದಕ್ಕೆ ಸಮರ್ಪಿಸೋಣ. ಆದ ಕಾರಣ ನಮಗೆ ಯಾವ ಪಾಪ ಬಂದಿರಲ್ಲ ಅಂತ ನಾವು ಅನುಸಂಧಾನ ಮಾಡೋಣ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ತಪ್ಪನ್ನು ಸರಿ ಮಾಡಿ, ಯಾಕೆಂದರೆ ತಿರುಪತಿ ಅಂದ ಮೇಲೆ ತಿರುಪತಿ ಲಡ್ಡು ಲೋಕವಿಖ್ಯಾತ. ಆದ ಕಾರಣ ಲಡ್ಡುವನ್ನೇ ಬ್ಯಾನ್ ಮಾಡಿರಿ ಅಂತ ಹೇಳಬಾರ್ದು. ನಾವು ಲಡ್ಡು ಬೇಕು, ಆದರೆ ಇದನ್ನು ವ್ಯವಸ್ಥಿತವಾಗಿ ಯಾವುದೇ ರೀತಿಯಾದ ಈಗೇನು ಬಂದಿದೆ ಕಂಪ್ಲೇಂಟು, ಈ ರೀತಿಯಾದ ಕಂಪ್ಲೇಂಟ್ಗಳು ಬರದೇ ಇದ್ದಂಗೆ ಪರಿಶುದ್ಧವಾಗಿ ಅನೂಚಾನವಾಗಿ ಸಾವಿರಾರು ವರ್ಷದಿಂದ ಪರಿಶುದ್ಧವಾಗಿ ಲಾಡುಗಳನ್ನು ಹೇಗೆ ಬರ್ತಾ ಇತ್ತು ಅದೇ ರೀತಿ ಕೂಡ ಇನ್ನು ಮುಂದಿನ ದಿನಗಳಲ್ಲೂ ಅದು ಮಾಡಿಸಿ ವ್ಯವಸ್ಥೆ ಮಾಡೋದಕ್ಕೆ ಹೊರತು. ಆದ ಕಾರಣ ಇಷ್ಟು ಮುಖ್ಯವಾದ ವಿಷಯ ಏನಂದರೆ, ಇಷ್ಟು ದಿವಸ ತಿಂದಿದ್ದಕ್ಕೆ ನಮಗೇನು ಪಾಪ ಬಂದುಬಿಡುತ್ತಾ, ನರಕಕ್ಕೆ ಹೋಗ್ಬಿಡ್ತೀವಾ? ಯಾರೂ ನರಕಕ್ಕೆ ಹೋಗಲ್ಲ, ಯಾರಿಗೂ ಪಾಪ ಬಂದಿರಲ್ಲ, ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಆದ ಕಾರಣ ಸರ್ವಾತ್ಮನ ದೇವರಲ್ಲಿ ಪ್ರಾರ್ಥಿಸೋಣ. ಸಮಯ ನಮ್ಗೆ ಗೊತ್ತಿಲ್ಲದೆ ಇದಾಗಿದೆ,
ದಯಮಾಡಿ ನಮ್ಮನ್ನು ಕ್ಷಮಿಸು ಪ್ರಭೋ. ಇನ್ನು ಮುಂದೆ ಇಂಥ ಅಪರಾಧಗಳು ಆಗದೇ ಇದ್ದಂಗೆ ನಾವು ಅಪರಾಧ ಮಾಡಬಾರ್ದು. ಅಲ್ಲಿ ಪ್ರಸಾದದ ವಿಷಯದಲ್ಲಿ ಅಂತಲ್ಲ, ಯಾವುದೇ ವಿಷಯದಲ್ಲಿ ದೊಡ್ಡ ಕ್ಷೇತ್ರವಾದ ತಿರುಪತಿ ಶ್ರೀನಿವಾಸ ದೇವರು ಅಂದರೆ ವೈಕುಂಠದಿಂದ ತಾನೇ ನಡ್ಕೊಂಡು ಬಂದು ಕೂತಿದ್ದಾನೆ ಸ್ವಾಮಿ. ಆದ್ದರಿಂದ ವೆಂಕಟಾದ್ರಿ ಶುಚಿಕ್ಷೇತ್ರ, ಅದಕ್ಕೆ ಪುರಾಣ ಹೇಳುತ್ತೆ, ವೆಂಕಟಾದ್ರೌ ಶುಚಿಕ್ಷೇತ್ರೆ ಅಶುಚಿ ದೋಷೋ ನ ವಿದ್ಯತೆ ತಸ್ಮಾತ್ ಶ್ರೀನಿವಾಸಾಯ ಪ್ರಸಾದ. ಅದೇ ಶ್ರೀನಿವಾಸನ ಪ್ರಸಾದವನ್ನು ಗ್ರಾಹ್ಯಂ ನೈವೇದ್ಯಂ ಗ್ರಾಹ್ಯಮುತ್ತಮ ಅಂತಾರೆ. ಶ್ರೀನಿವಾಸ ದೇವರಿಗೆ ಸಮರ್ಪಣೆ ಮಾಡಿದಂಥ ಪ್ರಸಾದವು ಸ್ವೀಕಾರ ಮಾಡಿದರೆ ನಮ್ಮ ಜನ್ಮಾಂತರ ಸಾವಿರಾರು ಜನ್ಮದ ಪಾಪ ಹೋಗುತ್ತೆ ಅಂತ ಹೇಳಿದ ಮೇಲೆ, ಅಂದಮೇಲೆ ಆ ಲಡ್ಡು ಪ್ರಸಾದ ತುಂಬ ಪ್ರಸಿದ್ಧವಾದ ಪ್ರಸಾದ. ಆದ್ದರಿಂದ ಲಡ್ಡು ಪ್ರಸಾದ ತಿಂದರೆ ನಮಗೆ ಸಾವಿರಾರು ಜನ್ಮದ ಪಾಪ ಹೋಗುತ್ತೆ ಅನ್ನೋದಾದರೆ ನಾವು ಲಡ್ಡನ್ನು ಬ್ಯಾನ್ ಮಾಡೋದಲ್ಲ, ಲಡ್ಡುವ ವಿಷಯದಲ್ಲಿ ಆದ ಅನ್ಯಾಯವನ್ನು ಬ್ಯಾನ್ ಮಾಡೋದು. ಅದನ್ನು ನಿಲ್ಲಿಸಿದರೆ ಶ್ರೀನಿವಾಸ ದೇವರು ಪ್ರೀತರಾಗಿ ಇಷ್ಟು ದಿವಸ ತಿಂದವರಿಗೂ ಯಾವುದೂ ತಪ್ಪು ಆಗದೆ, ಯಾವುದೇ ಪಾಪಗಳು ಬರದೆ, ಯಾರಿಗೂ ಇದಕ್ಕೆ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಅಷ್ಟೆ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರೋದಿಷ್ಟೇ, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿ ಇಲ್ಲಿ ನಡೆದಂಥ ಅನ್ಯಾಯವನ್ನು ಸರಿ ಮಾಡಿ ಮತ್ತು ಲಡ್ಡು ಮೊದಲು ಹೇಗಿತ್ತಿತ್ತೋ ಅದೇ ರೀತಿಯಾಗಿ ಮುಂದುವರಿಸುವಂತೆ ನಾವು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀವಿ.